ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರೆ ನಿಮ್ಮ ನೆಚ್ಚಿನ ವಾಹಿನಿಯಲ್ಲಿ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಯೋಗೇಶ್ ಮಾತಾಡ್ತಾ ಇದ್ದೀನಿ. ಸುಪ್ರಿಯ ವೀಕ್ಷಕರೇ, ಈ ದಿವಸ ಒಂದು ವಿಶೇಷ ಕಾರ್ಯಕ್ರಮ. ಏನಪ್ಪಾ ಅಂತಂದ್ರೆ, ಪ್ರತಿಯೊಬ್ಬರಿಗೂ ಕೂಡ ಒಂದು ಆಸೆ, ಆಕಾಂಕ್ಷೆ, ನಿರೀಕ್ಷೆಗಳು ಇದ್ದೇ ಇರ್ತದೆ. ಹಾಗೆ ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಿನ ಹಿರಿಯ ನಾಗರಿಕರಿಗೆ ಜನಾರ್ದನ್ ರವ್ರನ್ನ ಪರಿಚಯ ಮಾಡ್ಕೊಡ್ತೀನಿ. ಸೊ ಅವರು ನಮಗೆ ಅವ್ರ ಬಗ್ಗೆ ಮಾತಾಡ್ತಾ ಹೋದಾಗ, ಅವ್ರ ಬಗ್ಗೆ ನೋಡ್ತಾ ಹೋದಾಗ ಪೌರಾಣಿಕ ಹಿನ್ನೆಲೆಯಲ್ಲಿ ಉಲ್ಲೇಖಿತವಾಗಿರುವಂತಹ ಕಲ್ಕಿ ಎಂಬ ವ್ಯಕ್ತಿಯೇ ಇವರೇ ಎಂಬುದು ನಮಗೆ ದೃಢೀಕರಣವಾಗಿದೆ. ಯಾಕೆ ಅಂತಂದ್ರೆ ಅವ್ರು ಬಂದಿರ್ತಕ್ಕಂಥ ಜಾತಕ ಮತ್ತೆ ರಾಶಿ ಪ್ರತಿಯೊಂದೆಲ್ಲೂ ಕೂಡ ನಾವು ಚೆಕ್ ಮಾಡ್ತಾ ಹೋದಾಗ ಅದರ ಡೀಟೇಲ್ಸ್ ಎಲ್ಲ ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಸೊ ಅವ್ರು ನಮ್ಮ ಜೊತೆಗೆ ಇದರ ವಿಶೇಷ ಕಾರ್ಯಕ್ರಮದಲ್ಲಿ ಅವ್ರನ್ನ ಮಾತಾಡ್ಸೋ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ನಮಸ್ಕಾರ ಸರ್, ಹೇಗನ್ಸದೆ ತಮ್ಗೆ ಕಲ್ಕಿ ತಾವು ಹೇಗನ್ಸುತ್ತೆ ಸರ್? ನಾನು ಆ ರೀತಿ ಏನು ಒಂದು ಇದು ಮಾಡ್ಕೊಂಡಿಲ್ಲ, ಏನು ಕಲ್ಪನೆ ಎಲ್ಲ ಮಾಡ್ಕೊಂಡಿಲ್ಲ. ಅದು ನಿಮಗೆ ಗೊತ್ತಿರೋ ಒಂದು ಮಾಹಿತಿಗಳು, ಗೂಗಲ್, ಇದರಿಂದ ನೀವೇನೋ ಒಂದು ಇದಕ್ಕೆ ಬಂದಿದ್ದೀರಾ ಸರ್. ನಿಮ್ಗೆ ಆಗ ಅನ್ಸಿತಾ ಚಿಕ್ಕ ವಯಸ್ಸಿಂದನೂ ಕೂಡ ನಿಮ್ಗೆ? ನನಗೆ ಸಾರ್ವಜನಿಕ ಒಂದು ಕ್ಷೇತ್ರದಲ್ಲಿ ಯಾವ್ದಾದ್ರು ಒಳ್ಳೇದು ಮಾಡ್ಬೇಕು ಅಂತ ನಾನು ಚಿಕ್ಕ ವಯಸ್ಸಿಂದಾನು ಆತ ಇಟ್ಕೊಂಡಿದ್ದೆ. ಇವಾಗ ಮೊದಲು ಧಾರ್ಮಿಕ ಒಂದಾಗಿ ಒಂದು ಯಾವ್ದಾದ್ರು ಒಂದು ಮಾಡ್ಬೇಕು ಅಂತ ನನ್ನ ಸ್ವಂತ ಜಾಗದಲ್ಲೇ ರಾಮಾನುಜರ ಪ್ರತಿಮೆ ಮಾಡ್ಬೇಕು ಅಂತಿದ್ದೀನಿ. ಹಾಗೆ ಕೆಲವು ರೈತರಿಗೆ, ಕೃಷಿ ಕಾರ್ಮಿಕ ರೈತರಿಗೆ ಯಾವ್ದಾದ್ರು ಒಂದು ರೀತಿ ವೇತನ ಸಿಗೋ ತರ ಮಾಡ್ಬೇಕು ಅಂತ, ಅದಕ್ಕೂ ನಾನು ಸಾರ್ವಜನಿಕವಾಗಿ ಪ್ರಯತ್ನ ಪಡ್ತಾ ಇದ್ದೀನಿ. ಸರ್, ನೀವು ಒಂದು ಧಾರ್ಮಿಕ ಕೈಂಕರ್ಯಗಳ ಹೆಜ್ಜೆ ಇಟ್ಟಾಗ ಹೇಗನ್ಸದು? ನಿಮ್ಮ ಫ್ಯಾಮಿಲಿ ಎಲ್ಲ ಸಪೋರ್ಟ್ ಹೇಳ್ತಾ ಇದ್ದಾರೆ? ಅವ್ರು ಯಾರು ನಮ್ಗೆ ಇವಾಗ ನಮ್ಮ ತಂದೆ ತಾಯಿ ಎಲ್ಲ ಇಲ್ಲ. ನಮ್ಮ ಮನೆಯವ್ರಗಳಿಗೂ ಅಂಟ ಏನೋ ನನ್ಗೇನು ತಡಿಬೇಕು ಅಂತ ಏನಿಲ್ಲ. ಅವರು ನನ್ನ ಇವಾಗ ಹೆಂಗಿದ್ರು ನನ್ಗೆ ಏಜ್ ಆಗಿದೆ, ಇವಾಗ 66 ವರ್ಷ ಕಳೆದಿದೆ ನನಗೆ. ಸೊ ಇನ್ನಿರೋ ಅಷ್ಟು ವರ್ಷ ನಾನು ಸ್ವಲ್ಪ ಸೇವಾ ಮನೋಭಾವ ಇಟ್ಕೊಂಡು ಮುಂದೆ ಬದುಕೋಣ ಅಂತ ನನ್ನ ಉದ್ದೇಶ. ಅಂದ್ರೆ ನಿಮ್ಮ ಈ ಜೀವಿತಾವಧಿ ಎಲ್ಲ ಇನ್ ಮುಂದಕ್ಕೆ ಧಾರ್ಮಿಕ ಪೂಜಾ ಕೈಂಕರ್ಯಗಳ ಜೊತೆನೆಲ್ಲ ಜೊತೆಗೆ ಸೇವೆನೂ ಮಾಡಬೇಕು. ಬರೀ ಧಾರ್ಮಿಕ ಕಾರ್ಯಗಳಿಂದ ಯಾವ ಪ್ರಯೋಜನ? ಇವತ್ತು ದಿವಸ ನಮ್ಮ ದೇಶದಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ, ಸಮಸ್ಯೆಗಳಿದೆ. ಅದಕ್ಕಿಂತ ನನಗೆ ಇರೋ ಒಂದು ಅನುಭವದಲ್ಲಿ ಸುಮಾರು ಕ್ಲಿಷ್ಟ ಪರಿಸ್ಥಿತಿಗಳನ್ನ ಎದುರಿಸೋಕೆ ಮಾರ್ಗ ಇದೆ. ಸರ್, ಈಗ ನೀವು ಈ ಕಲ್ಕಿ ಎಂಬ ವ್ಯಕ್ತಿ ಅಂತ ಗೊತ್ತಾದ್ಮೇಲೆ, ದೃಢ ಆದ್ಮೇಲೆ, ನಮಗೆ ಹಲವಾರು ಪಾಸಿಟಿವ್ ವೈಬ್ಗಳೆಲ್ಲ ನಾವು ನೋಡಿದ್ದೀವಿ. ಮುಂದೆ ಬಂದಾಗ ಆಗಲ್ಲ ಅನ್ನೋ ಕೆಲಸ ಕಾರ್ಯಗಳೆಲ್ಲ ಆಗಿದೆ. ಕೆಲವೊಂದು ವಿಚಾರಗಳ ಕಡೆಯಿಂದ ನಾವು ಇವತ್ತು ಮೇಲ್ಕೋಟೆಗೆ ಬಂದಾಗ ನಮ್ಗೆ ಪ್ರತ್ಯಕ್ಷನೇ ಆಯ್ತು. ತಮಿಳ್ನಾಡಿನ ಗುರುಗಳು ಪ್ರತ್ಯಕ್ಷ ಆದ್ರು. ನಾವು ಸ್ಟಾರ್ಟಿಂಗು ದೇವ್ರ ದರ್ಶನಕ್ಕೆ ಹೋಗ್ಬೇಕಾದ್ರೆ ಉತ್ಸವ ಮೂರ್ತಿ ಬಂತು. ದೇವ್ರ ದರ್ಶನ ಮುಗಿಸ್ಕೊಂಡು ಮುಗ್ದೋದ್ಮೇಲೆ ಮತ್ತೆ ಉತ್ಸವ ಮೂರ್ತಿ ದೇವ್ರನ್ನೆಲ್ಲ ಎಲ್ಲ ಪ್ರದಕ್ಷಿಣೆ ಹಾಕ್ಸ್ಕೊಂಡು ಮತ್ತೆ ವಾಪಸ್ ಬಂತು. ಅದನ್ನೆಲ್ಲ ನೋಡಿದಾಗ ನಮ್ಗೆ ಎಲ್ಲೋ ಒಂದ್ ಕಡೆ ಪಾಸಿಟಿವ್ ವೈಬ್ಗಳು ಕಾಣ್ತಾ ಹೋಗ್ತಾ ಇದೆ. ಹೇಗನ್ಸ ಸರ್ ಆ ತರ ಒಂದು ಇದಿದೆ, ಏನೋ ಪವಾಡಗಳು ನಡೆದಿದೆ ನನ್ನ ಜೀವನದಲ್ಲಿ. ನಾನು ಏನಾರು ಆ ರೀತಿ ಭಾವಿಸಿದ್ರೆ ಕೆಲವೆಲ್ಲ ಅದು ಹಂಗೆ ಆಗ್ಬಿಡುತ್ತೆ. ಆದ್ರೆ ನನ್ನ ಸ್ವಂತ ಸ್ವಾರ್ಥಕ್ಕೋಸ್ಕರ ನಾನೇನು ಯಾವ್ದನ್ನು ಯೋಚನೆ ಮಾಡಲ್ಲ. ಈಗ ನೀವು ರಾಮಾನುಜಾಚಾರ್ಯ ಪ್ರತಿಮೆ ಮಾಡ್ಬೇಕಂತ ಹೇಗೆ ಅನಿಸ್ತದೆ? ಅದೇ ಹೇಳೋದು, ಒಂದು 3 ವರ್ಷಕ್ಕಿಂದೇನೆ ನನಗೆ ಅದ್ ಯಾವ ಒಂದು ಜಾಗಕ್ಕೂ ಹೋಗಿಲ್ಲ, ದೇವಸ್ಥಾನದಲ್ಲೂ ಇರ್ಲಿಲ್ಲ. ನಾನು ಕಾರ್ ಡ್ರೈವ್ ಮಾಡ್ತಾ ಇದ್ದವನು ಸಡನ್ ಆಗಿ ಸೈಡಿಗೆ ತಗೊಂಡು ಒಂದು ಈ ತರ ಸದ್ಯೋಚನೆ ಬಂತು. ತಕ್ಷಣದಿಂದಾನೇ ಕೆಲಸ ಶುರು ಮಾಡಿದೆ. ಆಮೇಲೆ ಇವಾಗ ಆಲ್ಮೋಸ್ಟ್ ಇವಾಗ ನೀವು ಗೊತ್ತಿದ್ದಂಗೆ ಅದು ಕಾರ್ಯರೂಪಕ್ಕೆ ಬರ್ತಾ ಇದೆ. ಸರ್, ರಾಮಾನುಜಾಚಾರ್ಯ ಅವರು ಪ್ರತಿಮೆ ಮಾಡ್ಬೇಕಾದ್ರೆ ಬಹಳ ಒಂದು ತಾಕತ್ತು, ಒಲವಿರ್ಬೇಕು. ಮತ್ತೆ ಎಲ್ರಿಗೂ ಒಲಿಯಲ್ಲ, ದೃಢವಾದ ನಂಬಿಕೆ ಇರ್ಬೇಕು. ನಿಮ್ಗೆ ಯಾವ ಒಂದು ಅಚಲ ಮನೋಭಾವನ ನಿಮ್ಗೆ ಹೇಗನ್ಸ? ನಾನು ಅವತ್ತಿಂದಾನು ಇವತ್ತವರೆಗೂ ಅದನ್ನ ಕೈ ಬಿಟ್ಟಿಲ್ಲ. 2 ವರ್ಷದ ಕೆಳಗಡೆ ಸ್ವಲ್ಪ ಅಡಚಣೆಗಳೆಲ್ಲ ಬಂದ್ರು ನನಗೆ ಇದು ಖಂಡಿತ ಹಾಗೆ ಆಗತ್ತೆ ಅನ್ನೋ ಒಂದು. ಸರ್, ಎತ್ತಣ ಮರ ಎತ್ತಣಕ್ ಹೋಗ್ಲಿ ಅಂದಾಗ ನೀವೆಲ್ಲೋ ಇದ್ದವರು
ಅದು ನಮ್ಮ ಮಂಡ್ಯ ಜಿಲ್ಲೆನಲ್ಲಿ ಮೇಲ್ಕೋಟೆಯನ್ನು ಕೂಡ ನಮ್ಮ ಮಂಡ್ಯ ಜಿಲ್ಲೆ ಸೇರಿ ಮಾಡ್ತಾ ಇದೆ. ಎಲ್ಲ ದೈವ ಎಲ್ಲ ಮೇನ್ ರೋಡ್ ಅಲ್ಲೇ ಮಾಡ್ತಾ ಇದ್ದೀರಾ. ಆದ್ರೂ ಅದು ಇವತ್ತಿನ ಜಾಗದಲ್ಲಿ 1 ಕುಂಟೆ ಜಾಗ ಕೊಡೋಕೆ ಹಿಂದೆ ದೈವ ಸಂಕಲ್ಪ. ಅದ್ರಲ್ಲೂ 2 ಎಕರೆ ಜಾಗದಲ್ಲಿ ಅದು ನಿಮ್ಮ ಒಂದು ಅದು ಕಮರ್ಷಿಯಲ್ ಪ್ರಾಪರ್ಟಿ ನೋಡಿದ್ರೆ ಸೊ ಆ ಜಾಗದಲ್ಲಿ ಪ್ರತಿಮೆ ಮಾಡುವಂತ ನಿರ್ಧಾರ ಮಾಡಿದ್ರಲ್ಲ. ಇದಕ್ಕೆ ಸ್ವಲ್ಪ ಜಾಗ ಬಿಟ್ಕೊಡಕ್ಕೆ ಅಷ್ಟೊಂದು ನನಗೆ ಧಾರಾಳ ಮನೋಭಾವ ಇದೆ. ಎಷ್ಟು ಒಂದ್ ಸಣ್ಣ ಒಂದು 6-7 ಸಾವಿರ ಚದರಡಿ ಅಷ್ಟು ಹೋಗುತ್ತೆ ಅಂತ ಅನ್ಬಾರ್ದು. ನಾವು ದೇವ್ರಿಗೆ ಕೊಡ್ತಾ ಇರೋದು, ನಮಗ್ ಕೊಟ್ಟಿರೋದು ಭಗವಂತಾನೆ. ನಾವು ಯಾರು ನಿಮ್ಗೆ ಕೈ ಜೋಡಿಸ್ತಾ ಇದಾರೆ ಇದಕ್ಕೆಲ್ಲ ನಮ್ ಸ್ನೇಹಿತರುಗಳೆಲ್ಲ ಇದ್ದಾರೆ. ನಾನು ಇನ್ನೂ ಅಷ್ಟೊಂದು ಮುಂದುವರೆದಿಲ್ಲ. ಈಗ ಪ್ಲಾನಿಂಗ್ ಆಗಿದೆ. ತಾವೇ ನೋಡ್ದಂಗೆ ಮೂರ್ತಿ ಹೇಗ್ ಬರ್ಬೇಕು ಅನ್ನೋದು ಗೊತ್ತಿದೆ. ಅದೆಲ್ಲ ಆಯ್ತು. ಇವಾಗ ಮೊನ್ನೆ ಶ್ರೀರಂಗಮ್ಗೆ ಹೋಗಿ ಅಲ್ಲೂ ಕೂಡ ರಾಮಾನುಜರ ದರ್ಶನ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ. ಈಗ ಆಲ್ಮೋಸ್ಟ್ ಎಲ್ಲಾನು ಕಾರ್ಯಗತ ಆಗೋ ತರ ಇದೆ. ನಿಮ್ಮ ಒಂದು ವಯಸ್ಸಿನಲ್ಲಿ, ಚಿಕ್ಕ ವಯಸ್ಸಿನಲ್ಲಿ ಮತ್ತೆ ಬಾಲ್ಯ ವಯಸ್ಸಿನಲ್ಲಿ, ಈಗ ಮಧ್ಯ ವಯಸ್ಸಿನಲ್ಲಿ ಮತ್ತೆ ವಯೋವೃದ್ಧದಲ್ಲಿ, ಹಿರಿಯ ನಾಗರಿಕ, ಸೊ ಈ 3 ಘಟನೆಯಲ್ಲಿ ಯಾವ್ದಾರ ನಿಮ್ಗೊಂದು ಇನ್ಸಿಡೆಂಟ್ ಇದ್ದೇ ಇರ್ತದೆ. ಏನಾದ್ರೂ ಒಂದು ಪಾಸಿಟಿವ್ ವೈಬಲ್ಲಿ ಲೈಫಲ್ಲಿ ಏನಾದ್ರು ಒಂದು ಇದಿರ್ತದೆ. ಆ ಇನ್ಸಿಡೆಂಟ್ ಯಾವ್ದಾರು ಒಂದು ಹಂಚ್ಕೊಳ್ಬೋದು. ಇನ್ಸಿಡೆಂಟ್ ಅಂದ್ರೆ ಏನು, ಒಂದು ಪವಾಡಗಳ ತರ ಅಂದ್ರೆ ಒಂದು ದೊಡ್ಡದೇ ನಡೆದಿದೆ. ಅದು ಹೇಳ್ತೀನಿ. ನನಗೆ ಈ 2024 ಎಲೆಕ್ಷನ್, ಸೆಂಟ್ರಲ್ ಎಲೆಕ್ಷನ್ ಬಂತಲ್ಲ, ಕೇಂದ್ರ ಸರ್ಕಾರ, ಅವತ್ತಿನ ದಿವಸ ಬಹಳ ಎಲ್ಲರಿಗೂ ಒಂದು ಭೀತಿ ಇತ್ತು. ಏನಾಗ್ಬಿಡುತ್ತೋ ಏನೋ, ಎಲ್ಲ ಅರ್ಧಂಬರ್ಧ ಆಗೋದ್ರೆ ಯಾರೂ ಇರಲ್ವಲ್ಲ. ಅಂತ ಟೈಮಲ್ಲಿ 2-3 ತಿಂಗಳು ನಾನು ಪೂರ್ಣವಾಗಿ ದೇವರನ್ನ ಪ್ರಾರ್ಥನೆ ಮಾಡ್ತಾ ಇದ್ದೆ. ಭಾರತಕ್ಕೆ ಒಂದು ಬಲಿಷ್ಠವಾದ, ಸಮರ್ಥವಾದ ನಾಯಕತ್ವ ಇರ್ಬೇಕು. ಯಾರಾದ್ರೂ ಆಗಿರ್ಲಿ, ಅದು ನಾವೇನ್ ಹೆಸರು ಮೇಲೆ ಹೋಗೋ ಮನುಷ್ಯ ಅಲ್ಲ. ಯಾರಾದ್ರೂ ಆಗಿರ್ಲಿ, ದೇಶ ಕಾಪಾಡುವಂತವ್ರು, ರಕ್ಷಿಸುವಂತವ್ರು ಬರ್ಲಿ ಅಂತ ಅಂದ್ಕೊಂಡು, ಈವನ್ ಅದ್ರ ನಂಬರ್ಸ್ ಕೂಡ ನಾನು ಮೊದಲೇನೆ ಹೇಳ್ಬಿಟ್ಟಿದ್ದೆ. 2 ದಿವಸ ಮುಂಚೆನೆ ಅದು ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ತೋರಿಸ್ತೀನಿ. ಹೇಗನ್ಸು ಸರ್ ಅದು ಒಂದು ಖುಷಿ ನಿಮ್ಗೆ? ಅದು ತುಂಬಾನೇ ದೊಡ್ಡ ಖುಷಿ ಕೊಡ್ತು. ಯಾಕಂದ್ರೆ ಅಷ್ಟು ಸುಲಭವಾಗಿ ಅದು ಎಲ್ಲ ದೈವ ಸಂಕಲ್ಪ. ಎಲ್ಲಾನು ನಾವೇನ್ ನಮ್ಮಲ್ಲಿ ಏನಿದೆ ಶಕ್ತಿ ಇಲ್ಲ. ಕರ್ನಾಟಕ ಎಲೆಕ್ಷನ್ ಅಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಸೊ ಇದು ಒಂದು ವೈಯಕ್ತಿಕ ಅಭಿಪ್ರಾಯ ಹೇಳೋದಾದ್ರೆ ಅವರು ಹೇಗೆ ಆಡಳಿತ ನಡೆಸ್ಕೊಂಡು ಹೋಗ್ತಾರೆ ಅಂತ ಏನಾದ್ರು ಒಂದು ಐತಿ? ಇಲ್ಲ, ಅದೆಲ್ಲ ನಮ್ಮ ಸರ್ಕಾರ ಕರ್ನಾಟಕದಲ್ಲಿ ಯಾವತ್ತೂ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ. ಯಾರೇ ಆದ್ರೂ ಅಷ್ಟೇ. ಅದ್ರಲ್ಲೂ ಇವಾಗಿಂದಂತೂ ಬಹಳ ಚೆನ್ನಾಗಿ ನಡ್ಸ್ಕೊಂಡ್ ಬರ್ತಾ ಇದಾರೆ. ಯಾರೇ ವ್ಯಕ್ತಿ ಆಗ್ಲಿ ನಡ್ಸ್ಕೊಂಡು ಹೋಗ್ತಾರೆ. ಅಷ್ಟು ನನಗೆ ಇದಿದೆ. ಓಕೆ ವೀಕ್ಷಕರೇ, ನೀವು ನೋಡಿದ್ರಲ್ಲ, ಕಲ್ಕಿ ಎಂಬ ವ್ಯಕ್ತಿ ಜನಾರ್ದನ್ ಅವರು ಒಂದು ನೇತೃತ್ವದಲ್ಲಿ ಶ್ರೀ ರಾಮಾನುಜಾಚಾರ್ಯ ಅವರ ಪ್ರತಿಮೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸಾಮಾಜಿಕ ಕಾರ್ಯಗಳನ್ನು ಕೂಡ ಮಾಡ್ತಾರೆ. ಧಾರ್ಮಿಕ ಕಾರ್ಯಗಳ ಬಗ್ಗೆ ಮುಂದೆ ಹೆಜ್ಜೆ ಇಡ್ತಾ ಹೋಗ್ತಾ ಇದ್ದಾರೆ. ಆ ರೈತರಿಗೆ ಸಹಾಯ ಮಾಡುವಂತ ಕಾರ್ಯಗಳನ್ನು ಕೂಡ ಮಾಡ್ಕೊತಾರೆ. ನಾನು ಕೂಡ ಒಂದಷ್ಟು ವಿಡಿಯೋಸ್ಗಳೆಲ್ಲ ಕೊಡ್ತಾ ಹೋಗ್ತೀನಿ. ಸೊ ಇವರ ಜಾತಕ ಮತ್ತು ಪ್ರತಿಯೊಂದರ ಡೀಟೇಲ್ಸ್ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ? ವೀಕ್ಷಕರು ಅಂದ್ರೆ ಎಲ್ಲ ಸಾರ್ವಜನಿಕರಿಗೆ ನಾವು ಇವತ್ತು ಸರ್ಕಾರಗಳನ್ನ ದೂಷಣೆ ಮಾಡೋದು ಮತ್ತು ಟೀಕೆ ಮಾಡೋದಕ್ಕಿಂತ ನಾವು ಏನು ಮಾಡಬೇಕು, ಸರ್ಕಾರ ಚೆನ್ನಾಗಿ ನಡ್ಕೊಂಡು ಹೋಗೋದಕ್ಕೆ ನಾವು ಯಾವ ರೀತಿ ಅವ್ರಿಗೆ ಸ್ಪಂದಿಸಬೇಕು, ಅದು ಬಹಳ ಮುಖ್ಯ. ನಾವೊಬ್ಬ ಪ್ರಜೆಯಾಗಿ ನಮ್ಮ ಡ್ಯೂಟಿ ಏನಿದೆ, ನಾವು ಏನ್ ತರದಲ್ಲಿ ಒಳ್ಳೆ ಕೋಆಪರೇಷನ್ ಮಾಡಬೇಕು ಸರ್ಕಾರದ ಜೊತೆ, ಅದನ್ನ ನಾವೆಲ್ಲರೂ ಒಗ್ಗಟ್ಟಾಗಿ ಮಾಡ್ಬೇಕು. ಸರ್, ಈಗ ಮೇಲ್ಕೋಟೆಗೆ ಬಂದಿದ್ದೀವಿ. ಇಲ್ಲಿ ಒಂದು ಈಗ ನಾವು ಪ್ರಾರಂಭ ಮಾಡ್ಬೇಕಾದ್ರೆ ಇಲ್ಲಿ ಯಾವ ರೀತಿಯ ಒಂದು ಪ್ಲಾನ್ ಮಾಡ್ಬೇಕು? ಯಾವ್ದು? ರಾಮಾನುಜಾಚಾರ್ಯ ಪ್ರತಿಮೆ ಆರಂಭ ಮಾಡ್ಬೇಕಾದ್ರೆ ಒಂದು ಏನಾದ್ರೂ ಒಂದು ದೈವ ಸಂಕಲ್ಪ ಇಟ್ಕೊಂಡಿರ್ತಾರಲ್ವಾ, ಇವತ್ತೇನು ಅನ್ಸ್ಕೊಂಡಿದ್ರಿ? ಇವಾಗ ಅಂದ್ರೆ ನಾವು ಪ್ರತಿಯೊಂದು ಕ್ಷಣ ಯಾವ್ದನ್ನು ಯೋಚನೆ ಮಾಡಕ್ ಆಗಲ್ಲ. ಅದು ದೇವರೇ ನಡ್ಸ್ಕೊಂಡು ಹೋಗ್ತಾನೆ. ನಮ್ ಪ್ಲಾನ್ ಕರೆಕ್ಟ್ ಆಗಿದೆ. ನಮ್ಮ ಒಂದು ಉದ್ದೇಶದ ಪ್ರಕಾರ ಆ ಟೈಮಿಗೆ ನಾವು ಕೆಲಸ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಒಟ್ಟಾರೆ ತುಂಬಾ ಖುಷಿ ಆಯ್ತು ನಮ್ಮ ಕಾರ್ಯಕ್ರಮ ಭಾಗವಹಿಸೋದಕ್ಕಾಗಿ. ಸೊ ಇದಿಷ್ಟು ನಮ್ಮ ಬೆಂಗಳೂರಿನ ಹಿರಿಯ ನಾಗರಿಕರು ಹಾಗೂ ಕಲ್ಕಿ ಅವರ ರೂಪದಲ್ಲಿ ಬಂದಿರತಕ್ಕಂಥ ಶ್ರೀ ಜನಾರ್ದನ್ ರವರ ಮಾತುಕತೆಯನ್ನ ತಾವು ಕೂಡ ನೋಡಿದಿರ ಅಂತ ಭಾವಿಸ್ತಾ, ಮುಂದಿನ ಸಂಚಿಕೆಯೊಂದಿಗೆ ಮತ್ತೊಬ್ಬರು ಸಂದರ್ಶನದಲ್ಲಿ ನಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ. ನಮಸ್ಕಾರ.